ನನಗೆ ಯಾಕೋ ಈ ರಂಜಿ ಮೇಲೆ ಅನುಮಾನ. ಇವಳೇನೋ ಡವ್ ಮಾಡ್ತಾ ಇದ್ದಾಳೆ. ರಾಜಾಂಟಿ ಹೇಳ್ದಂಗೆ ಇವಳೇನೋ ನಮಗೆ ಮೋಸ ಮಾಡ್ತಾ ಇದ್ದಾಳೆ. ನಾವೆಲ್ಲನ ಸೇರ್ಕೊಂಡು ಅವಳಿಗೆ ಒಬ್ಸರ್ವ್ ಮಾಡಿ ಸರಿಯಾಗಿ ಕಂಡುಹಿಡಿಬೇಕು ಅದೇನು ನಮಗೆ ಮೋಸ ಮಾಡ್ತಾ ಇದ್ದಾಳೆ ಅಂತೇಳಿ. ಅವಳೇ ಮೋಸಗಾತಿ ನಮಗೆ ಮೋಸ ಮಾಡ್ತಾ ಇದ್ದಾಳೆ. ಆಂಟಿ, ರಾಜು ಆಂಟಿ, ಬಾಯಿಲಿ ಬಾಯಿಲಿ ಬಾಯಿಲಿ. ಏನಮ್ಮ? ಅಲ್ಲ, ಈ ರಂಜಿ ಮೇಲೆ ನಿನಗೆ ಡೌಟ್ ಬರಲಿಲ್ಲ? ಅವತ್ತು ನೋಡಿದ್ರೆ ಸಪ್ಪಗಿದ್ಲು. ನಿನ್ನೆ ಇವತ್ತು ನೋಡಬೇಕು ಹೆಂಗೆ ಇದ್ದಾಳೆ ಅಂದರೆ ನಿಜವಾಗ್ಲೂ ಅಷ್ಟು ನಗ್ನಗ್ತಾ ಹಂಗೇನೆ ಸರ ತಗೊಂಡು ಹಾಕೊಂಡ್ಲು. ಹೆಂಗೆ ಭಾಳ ಖುಷಿಯಾಗಿದ್ದಾಳೆ. ಅವನೇನ ಫೋನಿಗಿನ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನೋ ಏನೋ. ದುಡ್ಡು ಏನಾದರೂ ಅವಳಿಗೆ ಸಿಕ್ತೋ ಏನೋ. ಇವಳು ಏನಾದರೂ ಪಾರ್ಟ್ನರ್ ಆಗಿ ತಗೊಂಡಿದ್ದಾಳೋ ಏನೋ. ಯಾರು ಕಂಡವ್ರಮ್ಮ? ಅವಳೇ ತಾನೇ ಕರ್ಕೊಂಬಂದಾಳು ಕಾರ್ ಡ್ರೈವರ್ನ. ಏನಾದ್ರೂ ಅವಳಿಗೆ ದುಡ್ಡು ಸಿಕ್ಕಿರಬೇಕು ಅನ್ನಿಸ್ತೈತೆ ನಮ್ಮದು. ನನಗೂ ಹಂಗೆ ಅನ್ನಿಸ್ತೈತೆ ಕಣೆ ಸುಪ್ಪಿ. ಅವಳೇ ಏನೋ ಮೋಸ ಮಾಡಿದಾಳೆ ನಮಗೆ ಅನ್ನಿಸ್ತೈತೆ. ಅವಳು ಆಡೋದು ನೋಡಿರಿ ಹಂಗೆ ಅನ್ನಿಸ್ತೈತೆ. ಯಾಕನೋ ನೆನ್ನೆಸಿಂದಲೂ ಒಳ್ಳೆ ಇದು ಆಡ್ದಂಗೆ ಆಡ್ತಾ ಇದ್ದಾಳೆ ಯಾಕನ. ಏನು ಹಂಗೆ ನಗ್ನಗ್ತಾ ಏನು ಭಾಳ ಖುಷಿಯಾಗಿದ್ದಾಳೆ. ನಮಗೆ ಅವಳು ಮೋಸ ಮಾಡ್ತಾ ಇದ್ದಾಳೆ ಅನ್ನಿಸ್ತೈತೆ. ಮೋಸ ಮಾಡಿದ್ದಾಳೆ. ನನಗೂ ಯಾಕೋ ಅನುಮಾನ ಅವಳ ಮ್ಯಾಲೆ. ಚಿಕ್ಕಮ್ಮಂಟಿ, ಬಾಯಿಲಿ. ಅವಳು ರಂಜಿ ನಮಗೆ ಮೋಸ ಮಾಡ್ತಾ ಇದ್ದಾಳೆ ಅನ್ನಿಸ್ತೈತೆ. ಇವಾಗ ಅವಳಿಗೆ ದುಡ್ಡು ಸಿಕ್ಕೈತೋ ಏನೋ, ಏನು ಮಾಡ್ತಾ ಇದ್ದಾಳೋ ಏನೋ. ಅವಳು ಆಡ್ತಾ ಇರೋದು ನೋಡಿದ್ರೆ ನನಗೆ ಡೌಟ್ ಗೊತ್ತೈತೆ. ಅದೇನೇನು ಮಾಡ್ತಾಳೋ ಏನೋ ನನಗೆ ಗೊತ್ತೇ ಇಲ್ಲ ಅಂತಾಳೆ. ಕೇಳಿರಿ, ಯಾಕನ ಕೇಳಿರಿ, ನನಗೂ ಅದು ಗೊತ್ತೇ ಇಲ್ಲ ಅಂತಾಳಮ್ಮ. ನನಗದು ಸುದ್ದಿನೇ ಗೊತ್ತಿಲ್ಲ ಅಂತಾಳೆ. ಏನೋ ನಾಟಕ ಮಾಡ್ತಾ ಇದ್ದಾಳೆ. ನನಗೂ ಡೌಟೇನಿ. ಅವಳನ್ನ ಎಲ್ಲರೂ ಒಬ್ಸರ್ವ್ ಮಾಡ್ತಿರ್ರಿ. ಒಬ್ಸರ್ವ್ ಮಾಡ್ತಿದ್ರೆ ದುಡ್ಡು ಏನೋ ಸಿಗುತ್ತೆ. ನೋಡ್ಬೇಕು ಅದೇಲಿ ಅವಳು ಏನೋ ಮೋಸ ಮಾಡ್ತಾ ಇದ್ದಾಳೆ. ಅದೇ ಎಲ್ಲರೂ ಒಗ್ಗಟ್ಟಾಗಿ ನಾವು ಕಟ್ಟಲ್ಲ ಅನ್ಬೇಕು. ಕಟ್ಟಲ್ಲ ಅಂತ ಜೋರು ಮಾಡೋಣ. ಅವಳೇ ಕಟ್ಕೊಂಬ್ಲಿ. ಅವಾಗ ಅವಳೇ ಇವಾಗ ಎಲ್ಲರಿಗಿನ್ನ ಮೇನು ಅವಳೇ ಸೈನ್ ಹಾಕಿರೋದು. ಎಲ್ಲರದು ಅವಳೇ ಕಟ್ಕೊಂಬ್ಲೇಳು. ಅಷ್ಟೇ ಜೋರು ಮಾಡಿ ನಾವು ಹಂಗೆ ಹೇಳೋಣ. ಮತ್ತೆ ನಾನು ಕಟ್ಟಲ್ಲ ಮತ್ತೆ ನಾನು ತಗ್ಲ ದುಡ್ಡು ಇಲ್ವೇ ಇಲ್ಲ, ನೀನು ಏನಾನ ಮಾಡು ಅಂತೀನಿ. ಅವಳೇ ಕಟ್ಕೊಂಬ್ಲೇಳು ಎಲ್ಲಾರ್ದು. ಅಷ್ಟೇ, ನಾನು ಕಟ್ಟಲ್ಲ. ನಾನು ಹಂಗೆ ಹೇಳೋದು. ಅವಳು ಇವಾಗ ಹಂಗೆ ಬರ್ಸಿ ಸೈನ್ ಹಾಕ್ಸಿರೋದು. ನೀವು ಯಾರನ್ನ ಕೊಟ್ಟಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ, ಬರ್ರಿ ನಾನೇ ಕೊಡ್ತೀನಿ ಅಂತಲೇ ಸೈನ್ ಹಾಕಿರೋದು ಅವಳು. ಅವಳೇ ಮೇಯ್ನ್ ಇವಾಗ ಜೊತೆಯಾಗಿ ಎಲ್ಲರಿಗೂ ಕೊಡ್ಸಿರೋದು ಅಂದರೆ ಅವಳೇನೆ. ಇವಾಗ ಅವಳೇ ಮುಖ್ಯವಾಗಿ ಸೈನ್ ಹಾಕಿರೋದ್ರಿಂದ ಅವಳನ್ನೇ ಕೇಳೋದು. ನಮ್ಮನ್ನೇನು ಕೇಳಲ್ಲ. ನಾವು ಕೊಟ್ಟಲ್ಲ ಅಂತೀವಿ ಅಷ್ಟೇನೆ. ನಮ್ಮ ದುಡ್ಡಿಲ್ಲ ಅಂತ ಕೊಟ್ಟಲ್ಲ ಅಂತೀವಿ. ಸಂಘದ ಸಾರು ಬಂದ ಮಾತಾಡೋಣ. ಇವಾಗ ಯಾಕೆ ಮಾತಾಡೋಣ ನಡೀರಿ. ಅದೇ ಸಂಘದವರು ಬಂದಾಗ ಮಾತಾಡೋಣ. ಈಗ ಇವ್ರು ಮಂತಕ್ಕೆ ಬರ್ತಾರೇನೋ ಕಡೆ ನೋಡಿ ನೋಡೋಣ. ಅದೇ ಪ್ರಮೀಳಮ್ಮ ಮಂತಕ್ಕೆ ಏನೋ ಬರ್ತಾರೆ ನೋಡೋಣ. ಸಾರೇನೋ ಬಂದಿದ್ರು ಮಾತಾಡೋಣ. ಇವತ್ತು ಬರ್ತಾರೆ ಹೇಳು. ಸಂಘದ ದುಡ್ಡು ಕಟ್ಟಿಸ್ಕೊಂಡು ಹೋಗೋಕ್ಕೆ. ನಾಳೆಗೆ ಬರ್ತಾರ ಏನು ಇವತ್ತು ಬರ್ತಾರೆ ಬರ್ರಿ. ಅದಲ್ಲಿ ನೋಡೋಣ. ಬಂದಿದ್ರೆ ಸಾರ್ತಾಗೆ ಮಾತಾಡೋಣ. ನನಗೂ ಹಂಗೆ ಅನ್ನಿಸ್ತೈತಿ. ಅವಳು ಹಂಗೇನೆ ಹೆಂಗೆ ಆಡ್ತಾ ಇದ್ದಾಳೆ. ಏನು ಹಂಗೆ ಖುಷಿಯಾಗಿ ಮಾತಾಡ್ತಾ ನಗ್ತಾ. ಅವತ್ತೊಂದಿನ ಮಾತ್ರ ಸೈಲೆಂಟ್ ಆಗಿದ್ಲು. ಅದೇ ಅನುಮಾನ ಬಿಡಬಾರ್ದು ಅಂತ. ಅವಳೆ ಏನೋ ಮಾಡಿದಾಳೆ ನಮ್ಮ ದುಡ್ಡು ಹಂಗಾರೆ. ಹಲೋ ಹಲೋ, ಫೋನ್ ಮಾಡಿದ್ಯಾ? ನಾನು ನೋಡಿಲ್ಲ ಕಣಪ್ಪ, ಹೊರಗಿದ್ದೆ ನೋಡಿಲ್ಲ. ಅದೇ ಅಕ್ಕ, ಇವಾಗ ಸ್ವಲ್ಪ ಕೆಲಸ ಇತ್ತು. ನನ್ನ ಕೆಲಸದ ಇದಕ್ಕೆಲ್ಲ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀರಾ ಅಂತ ಫೋನ್ ಮಾಡೋಣ ಅಂತ ಮಾಡಿದೆ. ಯಾಕಂದರೆ ಬೆಳಗ್ಗೆ ಬರ್ರಿ ಕೊಡ್ತೀನಿ ನಿಮ್ದು ಅಮೌಂಟ್ ಅಂತ ಹೇಳಿದ್ನ. ಅದಕ್ಕೇ ನೀವು 2 ಗಂಟೆ 2:15 ಅಷ್ಟೊತ್ತಿಗೆ ಬರ್ರಿ. ಇಲ್ಲಪ್ಪ, ಇವಾಗ ಬರ್ತೀನಿ, ಕೊಡಬೇಕು ನೀನು. ಇವಾಗ ಬರ್ತೀನಿ, ಈಗ ಹೊಲ್ಟಿದಿ ನಾಳೆ ನಾನು. ನೀನು ಸುಮ್ಮನೆ ಅವತಾರ ಆಡಬೇಡ. ಸುಮ್ಮನೆ ಕೊಡೋದ್ಕಲಿ ನಮ್ಮ ದುಡ್ಡ ನಮಗೆ. ನೀನು ಈಗಲೇ ಬರ್ತೀನಿ. ನೀನು ಎಲ್ಲೇ ಇದೆಯಾ ಹೇಳು. ಅಕ್ಕ, ಇಲ್ಲಿ ನೋಡ್ರಿ, ನಮ್ಮ ಅಮ್ಮನಿಗೆ ಇವತ್ತು ಚೆಕಪಿಗೆ ಕರ್ಕೊಂಡು ಹೋಗ್ಬೇಕು. ಒಂದ್ಸತಿ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ 10 ಗಂಟೆ ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಾರೆ. 10 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು 1:30 2 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀವಿ. ಸ್ವಲ್ಪ ಚೆಕಪ್ ಎಲ್ಲ ಮುಗಿಸ್ಕೊಂಡು ಇವತ್ತು ಹೋಗ್ಬೇಕು ಅರ್ಜೆಂಟು. ಅದಕ್ಕೇ ನಾವು 1:30 2 ಗಂಟೆ ಅಷ್ಟೊತ್ತಿಗೆ ಬಂದುಬಿಡ್ತೀವಿ. ನೀವು 2 ಗಂಟೆ ಅಷ್ಟೊತ್ತಿಗೆ ಬನ್ನಿ, ಬೇಕಾದರೆ ಕೊಡ್ತೀನಿ. 2 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೊರಡಿ ನೀವು ಅಷ್ಟೇ. ಯಾಕಂದರೆ ಅಮ್ಮನ್ನ ಚೆಕಪ್ಗೆ ಇವತ್ತು ಹೋಗಲೇಬೇಕು. ನೆನ್ನೆನೇ ಹೋಗ್ಬೇಕಾಗಿತ್ತು. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಪ್ಲೀಸ್ ಅಕ್ಕ, 1-2 ಗಂಟೆ ಹಂಗೆ ಬರ್ತೀರಾ? ಯಾಕಂದರೆ ಡಾಕ್ಟ್ರು ಅವರು ಮಧ್ಯಾಹ್ನ ಟೈಮು ಒಂದೊಂದ್ಸತಿ ಇರ್ತಾರೆ, ಇರಲ್ಲ. ಅದಕ್ಕೇ ಬೆಳಗ್ಗೆನೇ ಹೋಗ್ಬಿಡೋಣ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ. ಆಮೇಲೆ ಬಂದಾಗ ಬೇಕಾದರೆ ನಾನು ಕಾಲ್ ಮಾಡ್ತೀನಿ ಅಕ್ಕ. ಸರಿ ಆಯ್ತು ಹೇಳಿ. ನಾನು 2 ಗಂಟೆ ಸರಿಯಾಗಿ ಫೋನ್ ಮಾಡ್ತೀನಿ. 2 ಗಂಟೆ ಸರಿಯಾಗಿ ಬರ್ತೀನಿ. ಫೋನ್ ಮಾಡ್ಕೊಂಡು ಬರ್ತೀನಿ. ನೀನು ಬಂದಿದ್ದೀರೋ ಇಲ್ಲ ಅಂತ ಆಸ್ಪತ್ರೆಯಿಂದ ಕರ್ಕೊಂಡೋಗಿ ತೋರಿಸು. ಇನ್ನೇನು ಮಾಡೋಕ್ಕಾಗುತ್ತೆ. ನೀವು ಅಮ್ಮಾಯಿ ಸೆನಕ್ಕಿಲ್ಲ ಅಂತೀಯಲ್ಲ, ಅಮ್ಮಾಯಿ ಸೆನಕ್ಕಿಲ್ಲ ಅಂಬೋದಕ್ಕೋಸ್ಕರನ ನಾನು ಬಿಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನಾನೇನು ಬಿಡ್ತಿರ್ಲಿಲ್ಲ. ನಿಮ್ಮ ಅಮ್ಮಾಯಿ ಸೆನಕ್ಕಿಲ್ಲ ಬಿಡತ್ತ, ಹೋದ್ರು ಹೋಗ್ಲಿ ಹಂಗತ್ತ ಅಂತೇಳಿ ಸುಮ್ಮನಾಗಿದ್ದೀನಿ. ಇಲ್ಲಾಂದರೆ ನಾನೇನು ಕೇಳ್ತಿರ್ಲಿಲ್ಲ. ಸರಿ ಆಯ್ತು ಹೇಳಿ, ಆಮೇಲೆ ಬರ್ತೀನಾ? ಸರಿಯಾಗಿ ಆಯಿತು. ಅಮ್ಮನ ಚೆಕಪ್ ಮುಗಿಸಿ ನಾನು ಫೋನ್ ಮಾಡ್ತೀನಿ ನಿಮಗೆ. ಸರಿ ಸರಿ ಆಯ್ತು ಹೇಳು. ಆಯಿತು. ಹೆಂಗೋ ದುಡ್ಡು ಇವತ್ತು ಸಿಕ್ಕಿಬಿಡುತ್ತೆ ನನಗೆ. ಪಾಪ ರಮ್ಮಯ್ಯನ ಚೆಕಪಿಗೆ ಕರ್ಕೊಂಡು ಹೋಗ್ತಾನಂತೆ. ರಮ್ಮಯ್ಯ ಸೆನಕ್ಕಿಲ್ವಂತೆ. ಭಾಳ ಒಳ್ಳೆ ಹುಡ್ಗ. ಅಂತವನಲ್ಲ ಅವನು. ಅದಕ್ಕೆ ಅವನು ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯವ್ರನ್ನ ಎಷ್ಟೊತ್ತು ನೋಡಬೇಕು. ಪಾಪ ರಮ್ಮಯ್ಯ ಚೆನ್ನಾಗಿಲ್ಲದಕ್ಕೋಸ್ಕರನ ಪಾಪ ಅವನು ಕರ್ಕೊಂಡು ಹೋಗ್ಯದಾನ ಅಷ್ಟೇ. ಹೋಗಿರೋದು. ಇಲ್ಲ ಅಂದಿದ್ರೆ ತಗೊಂಡು ಹೋಗ್ತಿರ್ಲಿಲ್ಲ. ಭಾಳ ಒಳ್ಳೆ ಮನುಷ್ಯ. ಯಾಕೆ ಇವ್ರಿಗೆಲ್ಲ ಹೇಳೋದು ನಾನು? ಸುಮ್ಮನೆ ಕಳೆದೈತಿ ಎಂಬುದು ಅಷ್ಟೇನಿ.
ನಾನು ಸುಮ್ಮನೆ ಒಡವೆ ಮಾಡಿಸ್ಕೊಂಬದು ಬೇಡ, ಕಳ್ರ ಕಾಟ ಜಾಸ್ತಿ. ಇವತ್ತು ಟಿವಿಗೆ ನೋಡಿದ್ರೆ ಬೈವದಂಗೆ ಆಗುತ್ತೆ. ಯಾರನ್ನೂ ಕೊಲೆ ಮಾಡಿ ಸರನೇ ಕಿತ್ಕೊಂಡು ಹೋಗ್ಯವ್ರಂತೆ. ಅದಕ್ಕೆ ಜೀವಕ್ಕೆ ಅಪಾಯ. ಅದಕ್ಕೆ ಗ್ಯಾರಂಟಿ ಒಡವೆ ಏನಾನ ಹಾಕ್ಯಂಡ್ರಾತು. ಇವಾಗ ಸದ್ಯಕ್ಕೆ 8 ಲಕ್ಷ ದುಡ್ಡಿಗೆ ಏನಾನ ಬೇರೆ ಬಂಡವಾಳ ಹಾಕ್ತೀನಿ. ಸೈಟ್ ಕಿಟ್ ಏನಾದರೂ ತಗೊಳ್ಳೋದ, ಹೊಲಗಿಲ್ಲ ಏನಾದರೂ ಜಮೀನು ತಗೊಳ್ಳೋದ, ಮನೆಗಿನ ಏನಾದರೂ ತಗೊಂಬದ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದರು. ರೇ ಬರ್ರಿ ಇಲ್ಲಿ. ಯಾಕೆ ಏನು ಹಂಗೆ ನಗ್ತಾ ಇದೆಯಾ? ನಿನ್ನೆ ಮೊನ್ನೆ ಫುಲ್ಲು ಬೇಜಾರಾಗಿದೆ, ಇವತ್ತೇನೆ ಹಿಂಗೆ? ನಿನ್ನೆ ಸಾಯಂಕಾಲದಿಂದನೂ ನೋಡ್ತಾ ಇದ್ದೀನಿ ನಾನು. ಏನಿಲ್ಲ, ನಾನು ಸ್ವಲ್ಪ ಹಿಂಗೆ ಏನಕ್ಕೋ ದುಡ್ಡು ಕಟ್ಟಿದ್ದೆ. ಇವಾಗ ಆ ದುಡ್ಡು ಬರ್ತಾ ಇದ್ದಾವೆ. 8 ಲಕ್ಷ ದುಡ್ಡು ಬರ್ತಾ ಇದ್ದಾವೆ ನನಗೆ. ಅದಕ್ಕೇ ಹಿಂಗೆ ಏನೋ ಕಟ್ಟಿದ್ದೆ ಹೇಳು. ನಮ್ಮೂರಾಗೆ ಅದೇನೋ ಮಾಡಿದ್ರೆ ಅದೇನೋ ಸ್ಕೀಮು ಹೆಣ್ಮಕ್ಳಿಗೆ ಅಂತ ಹೇಳಿ ನಾನು ಅವಾಗ ಕಟ್ಟಿದ್ದೆ. ಉಳಿತಾಯ ಮಾಡ್ಕೊಂಬಕ್ಕ ಅಂತ ಹೇಳಿ. ಅದಕ್ಕೆ ಅದು ಇವಾಗ 8 ಲಕ್ಷ ಆಗೈತಂತೆ. 8ರಿಂದ 10 ಲಕ್ಷ ದುಡ್ಡು ಬರುತ್ತೆ. ಅದಕ್ಕೇ ಇವಾಗ ನಾನು ಒಂದು 10 ಲಕ್ಷ ಕೊಡ್ತೀನಿ. ಎಲ್ಲಾದರೂ ಸೈಟ್ ಸಿಗುತ್ತೆ, ಸೈಟ್ ತಗೊಳ್ರಿ ಸುಮ್ಮನೆ. ಎಲ್ಲಾದ್ರೂ ಟೌನ್ಗಳಿಗೆ ಎಲ್ಲಾದರೂ ಸೈಟ್ ಸಿಕ್ಕಿದ್ರೆ. ಹೂವಾಗೆ ನೀನು 10 ಲಕ್ಷಕ್ಕೆ ನನ್ನ ಮಗ ಕೊಡ್ತಾನೆ, ಎಲ್ಲ 20 ಲಕ್ಷ ಮೇಲೇನೆ. 18-20 ಲಕ್ಷ ಹೇಳ್ತಾರೆ ಮಿನಿಮಮ್. ದೂರ ಎಲ್ಲಿ ಮುಂದುವರೆದಿಲ್ಲ ಜಾಗ ತಕ್ಕೆ ತಗೊಂಡ್ರು, ನೀನು ಸ್ವಲ್ಪ ದಿನ ಇಂಪ್ರೂವ್ಮೆಂಟ್ ಆಗದಿಲ್ಲದಂಥ ಜಾಗದಲ್ಲಿ ತಗೊಂಡ್ರು 15 ಲಕ್ಷ ಇವಾಗ ಒಂದೊಂದು ಸೈಟ್. ನಿನಗೆ 10 ಲಕ್ಷಕ್ಕೆ ನನ್ನ ಮಗ ಕೊಡ್ತಾನೆ, ಹೋಗು. ಅಲ್ಲ, ಇಲ್ಲೇ ನಮ್ಮೂರಾಗೆ ತಗೊಳ್ರಿ ಸುಮ್ಮನೆ. ನಮ್ಮೂರಾಗೆ ತಗೊಂಡ್ರಿ ಅತ್ಲಾಗೆ ಹೆಂಗೋ ಆಗುತ್ತೆ. ನಮ್ಮೂರಾಗೇನೆ ತಗೊಬಿಡ್ರಿ ಸುಮ್ಮನೆ. ಇಲ್ಲೇ ಎಲ್ಲಾದರೂ ಸಿಕ್ಕರೆ, ಎಲ್ಲಾದರೂ ಯಾರಾದರೂ ಕೊಡಂಗಿದ್ರೆ ಇಲ್ಲೇ ತಗೊಬಿಡ್ರಿ. 10 ಲಕ್ಷ ದುಡ್ಡು ಕೊಡ್ತೀನಿ. ಸರಿ ಆಯಿತು, ಫಸ್ಟ್ ಅದು ದುಡ್ಡು ಬರಲಿ ಹೇಳು, ನೋಡೋಣ. ಫಸ್ಟ್ ದುಡ್ಡು ಬರಲಿ. ಬರೋದಕ್ಕಿಂತ ಮುಂದಾಗ ನೀನು ಯಾಕೆ ಅಷ್ಟೊಂದು ಅದನ್ನೆಲ್ಲ ಯೋಚನೆ ಮಾಡ್ತೀಯ? ಅಯ್ಯೋ ಬರುತ್ತಪ್ಪ, ಬರುತ್ತೆ. ನನ್ನ ಅಕೌಂಟಿಗೆ ಬರುತ್ತೆ. ಆವಾಗ ನಾನು ಹೇಳ್ತೀನಿ ಹೇಳು. ನಾನು ಮುಂದಾಗಲೇ ಹೇಳ್ದೆ ಬರುತ್ತೆ ಅಂತ ಹೇಳಿ. ಬರಲಿ, ಎಷ್ಟೊತ್ತು ದುಡ್ಡಿದ್ರೆ ಏನು, ಎಷ್ಟೊತ್ತಮ್ಮ ತಗೊಳ್ಳೋದು? ಎಷ್ಟೊತ್ತು ಹೇಳು? ದುಡ್ಡಿದ್ರೆ ಏನಾದರೂ ತಗೋಬೋದು. ಫಸ್ಟ್ ದುಡ್ಡಿರಬೇಕು. ಇವಾಗ ಫಸ್ಟು ನೀನು ದುಡ್ಡು ಬರಲಿ, ಆಮೇಲೆ ತಗೊಂಬನ. ಅದೇ ನಾನು ಒಡವೆ ಮಾಡಿಸ್ಕೊಂಬನ ಅನ್ಕೊಂಡೆ. ಒಡವೆ ಮಾಡಿಸ್ಕೊಂಬದೇನು ಬೇಡ ಸುಮ್ಮನೆ. ಇವಾಗ ಕಳ್ರ ಕಾಟ ಬೇರೆ. ಸುಮ್ಮನೆ ಯಾಕೆ ಅತ್ಲಾಗೆ ಒಡವೆ ಹಾಕ್ಕೊಂಬದೇ ಬೇಡ. ಏನು ಒಡವೆದೇನು ಕೊಳೆ ಹೋಗೈತೆ, ಸೈಟ್ ತಗೊಂಬನ ಅಂತ. ಸೈಟ್ ತಗೊಂಡ್ರೆ ಅತ್ಲಾಗೆ ಹೆಂಗೋ ಆಗುತ್ತೆ ಅಂತ ಸೈಟ್ ತಗೊಂಬನ ಅಂತ ಇದ್ದೀನಿ. ಅಯ್ಯೋ ಬರಲೇ ಮಾರಾಗಿತ್ತಿ, ಫಸ್ಟು ಬರಲಿ. ಬರುತ್ತೆ ಕಣ್ರಿ, ಬರುತ್ತೆ. ಹಿಂಗೆ ಅವಾಗ ಆಡಿದ್ದು, ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ. ಅದು ಹೋಯ್ತು ಹಿಂಗೆ. ಆಮೇಲೆ ಏನಾರು ಮೋಸ ಮಾಡಿರೋ ದುಡ್ಡು ಆದರೆ ಬೇಡವೇ ಬೇಡಮ್ಮ ತಾಯಿ. ಯಾಕೆ ಬೇಕು? ನೀನು ಯಾವಾಗ ಕಟ್ಟಿದ್ದೆ 8 ಲಕ್ಷ ದುಡ್ಡು? ಅದು ಅಂಥದ್ದಲ್ಲ, ಮೋಸ ಮಾಡಿರೋದಲ್ಲ, ಏನಿಲ್ಲ. ಮೋಸ ಮಾಡಿರೋದು ಹೆಂಗೆ ಹೇಳು? ಮೋಸ ಮಾಡಿರೋದು ಯಾರನ್ನ ಹೇಳೋಕ್ಕಾಗುತ್ತೆ ನಾನು? ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಸೈಟು ದಿನಕ್ಕೂ ಇಂಪ್ರೂವ್ಮೆಂಟ್ ಆದರೆ ಜಾಸ್ತಿ ರೇಟ್ ಸಿಗುತ್ತೆ ಟೌನ್ಗಳಾಗೆ. 15 ಲಕ್ಷಕ್ಕೆ ತಂಡ್ರೆ 20 ಲಕ್ಷ ತನಕ ಬೆಲೆ ಬಾಳುತ್ತೆ. ದಿನಕ್ಕೂ ಮನೆಗಳು ಆಗ್ತಿರ್ತವೆ, ಬಿಲ್ಡಿಂಗ್ಗಳು ಕಟ್ತಾ ಇರ್ತಾರೆ. ದಿನಕ್ಕೂ ಏರಿಯಾಗಳು ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ತಗೊಂಬನ ಅಂತ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿಲಿ, ನಾನು ಹೇಳೋದು ಕೇಳಿಸ್ಕ ನೀನು. ಇವಾಗಲೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪನ ಬೇಗ ತಗೊಂಡ್ರೆ ಎಷ್ಟು ನಮಗೆ ಅನುಕೂಲ ಆಗುತ್ತೆ ಎಂಬುದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಯಾಕೆ ಅಷ್ಟೊಂದು ದುಡ್ಡು? ನಾನು ಹಿಂಗೆ ವಾರಕ್ಕೆ 200 ರೂಪಾಯಿ. ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಿದ್ನಿ ಹೇಳು. ವಾರಕ್ಕೆ 500 ರೂಪಾಯಿನ 1000 ರೂಪಾಯಿನ ತಿಂಗಳಿಗೆ ವಾರಕ್ಕೆ ಕಟ್ತಿದ್ದೆ. ಅದು ಇಷ್ಟಂತ ಇರುತ್ತೆ ಹೆಣ್ಮಕ್ಳಿಗೆ ಸ್ಕೀಮು. ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ. ನಾವು ಕಟ್ಟಿರೋದು 1 ಲಕ್ಷ ಆದರೆ ಅವ್ರು 4 ಲಕ್ಷ ಹಾಕ್ಕೊಡ್ತಾರೆ. ಹಂಗೆ ಆ ಥರ ಸ್ಕೀಮು ನಾನು ಮಾಡ್ಕೊಂಡಿದ್ದು. ಭಾಳ ದಿನ ಕಟ್ಟಿದ್ನೇಳು. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಕಟ್ಟಿರೋವಾಗ ಅದು ಆ ಸ್ಕೀಮ್ ಬಂದಿರೋದ್ರಿಂದ ನಾನು ಇವಾಗ ಇಷ್ಟೊಂದು ದುಡ್ಡು ಬಂದೈತೆ ನನಗೆ. ಚೆನ್ನಾಗಿ ಬಂದೈತೆ ದುಡ್ಡು. ಬಂದಿರೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೀನಂತೂ ನಾನು ನಂಬೋದೇ ಇಲ್ಲಪ್ಪ. ಸೈಟ್ ಗೀಟಿಗೆ ಏನಾದರೂ ಬಂಡವಾಳ ಹಾಕೋಣಂತ ನಾನು. ಸೈಟ್ ಆದರೆ ಯಾರೂ ಕದ್ಯೋಕ್ಕಾಗಲ್ಲ. ಸೈಟ್ ತಗೊಂಬನ ಅಂತ ಇದ್ದೀನಿ. ಒಡವೆಗಳಾದರೆ ಕಳ್ರು ಕತ್ಕೊಂಡು ಹೋಗ್ಬಿಡ್ತಾರೆ. ಒಡವೆ ದುಡ್ಡು ಎಲ್ಲನ ಜೀವಕ್ಕೆ ಅಪಾಯ ಯಾಕೆ ಬೇಕು ಅಂತ. ಅದೇನು ಮಾಡ್ತೀಯ ಮಾಡಮ್ಮ. ಅದೇನು ಮಾಡಬೇಕು ಅಂತ ಇದೆಯಾ ಅದನ್ನು ಮಾಡಿಬಿಡು. ನಾನು ಸುಮ್ಮನೆ ಸೈಟ್ ತಗೊಂಬನ ಅಂತ ಇದ್ದೀನಿ. ಇವತ್ತು ಫೋನ್ ಮಾಡಿದ್ದ ಹುಡುಗ, ಇವತ್ತು ಮಾರಕ್ಕೆ ದುಡ್ಡು ಕೊಡ್ತೀನಿ 2 ಗಂಟೆ ಹಂಗೆ ಬಾ ಅಂತ ಹೇಳವನೆ. ಅದಕ್ಕೆ 2 ಗಂಟೆ ಹಂಗೆ ಹೋಗ್ತೀನಿ. ದುಡ್ಡು ಸಿಗುತ್ತೆ ಇವತ್ತು. ನಾನು ಸೈಟ್ ತಗೊಂತೀನಿ. ಹೇಗಿದೆ ನನ್ನ ಐಡಿಯಾ? ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.